ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ಆದಿಕಾಂಡ 38ನೇ ಅಧ್ಯಾಯವನ್ನು ನಾವು ಕಲಿತಾ ಇದ್ದೀವಿ. ಆದಿಕಾಂಡ 38ನೇ ಅಧ್ಯಾಯ ನೀವು ಒಂದರಿಂದ ಲಾಸ್ಟ್ ವರೆಗೆ ಓದೋದಾದ್ರೆ, ಅಲ್ಲಿ ಯಾಕೋಬನ ಮಗ ಯಹೂದನು ತಪ್ಪು ಮಾಡಿದ್ದು ಇದೆಲ್ಲ ನಾವು ನೋಡೋದಾದ್ರೆ, ಯಾಕೆ ಇಂಥ ಅಧ್ಯಾಯಗಳನ್ನೆಲ್ಲ ದೇವರು ಸತ್ಯವೇದದಲ್ಲಿ ಬರೆಯಕ್ಕೆ ಪ್ರೇರಣೆ ಮಾಡಿದ್ರು? ಕೆಲವರು ಮಾಡಿದಂಥ ಪಾಪಗಳು ತಪ್ಪುಗಳನ್ನ ನಾವು ಸತ್ಯವೇದದಲ್ಲಿ ನೋಡುವಾಗ, ಯಾಕೆ ಇವರೆಲ್ಲರ ಜೀವಿತದ ಸಂಪೂರ್ಣ ಒಂದು ಮಾಹಿತಿಗಳನ್ನ ಬೈಬಲ್ನಲ್ಲಿ ದೇವರು ಬರೆಯಕ್ಕೆ ಕಾರಣ ಏನು? ಓಕೆ, ಏನು ಒಳ್ಳೇದು ಮಾತ್ರ ಬರೆದಿದ್ರೆ ಓಕೆ ಆಗಿತ್ತು, ಬಟ್ ಅವ್ರು ಮಾಡಿದಂಥ ಕೆಟ್ಟದನ್ನೆಲ್ಲ ದೇವರು ಅಲ್ಲಿ ಬರೆಯೋದಕ್ಕೆ ಪವಿತ್ರಾತ್ಮನ ಮೂಲಕವಾಗಿ ಜನರನ್ನ ಪ್ರೇರಣೆ ಮಾಡಿದ್ ಯಾಕೆ ಅನ್ನೋದನ್ನೇ ಈ 38ನೇ ಅಧ್ಯಾಯದಲ್ಲಿ ನಾವು ಕಲಿತಾ ಇದ್ದೀವಿ. ಈಗ ಈ ಯಹೂದನು ಯಾಕೋಬನ ತಂದೆ ಮನೆಯವ್ರನ್ನೆಲ್ಲ ಬಿಟ್ಬಿಟ್ಟು ಗಟ್ಟಾಗಿಳಿದು ಒಂದು ಊರಿಗೆ ಹೋಗಿ ಅಲ್ಲಿ ಶೂಗನೆಂಬ ಒಬ್ಬ ಹೆಸರುಳ್ಳ ಕಾನಾನ್ಯರಲ್ಲಿ ಒಬ್ಬನ ಮಗಳನ್ನ ಅವನು ಮದುವೆ ಆಗ್ತಾನೆ. ಸೊ ಅಲ್ಟಿಮೇಟ್ಲಿ ಇಟ್ಸ್ ಟೋಟಲಿ ಜೆಂಟೈಲ್ ವಂಶ, ಅದು ದೇವರಿಗೆ ಸಂಬಂಧಪಡದಂತ ವಂಶ. ಬಟ್ ಅಲ್ಲಿ ಅಲ್ಲಿ ಮಕ್ಕಳು 3 ಮಕ್ಕಳಾಗ್ತಾರೆ ಅವನಿಗೆ. ಕಡೆಗೆ ಒಂದು ದಿನ ಅವಳು ಸತ್ತೋಗ್ತಾಳೆ, ಆ ಶೂಗನ ಮಗಳು ಸತ್ತೋಗ್ತಾಳೆ. ಹಾಗಾದ್ರೆ ಇಲ್ಲಿ ಯಹೂದನ ಕುಲದಿಂದಲೇ ಮೆಸ್ಸಿಯನ್ ಬರಬೇಕೆಂಬುದಾಗಿ ಯಾಕೋಬನು ಪ್ರವಾದನೆ ಮಾಡಿದ್ದು ನೆರವೇರಬೇಕಾದ್ರೆ ಇಲ್ಲಿ ಘಟನೆಗಳು ಕೆಲವು ನಡಿಬೇಕಾಗಿತ್ತು. ಅಂದ್ರೆ ತಪ್ಪಿಗೆ ದೇವ್ರ ಕಾರಣನಲ್ಲ, ಕೆಟ್ಟದಕ್ಕೆ ದೇವ್ರ ಕಾರಣನಲ್ಲ, ಆದರೆ ಆ ಕೆಟ್ಟದ್ದು ನಡೀತದಂತ ದೇವ್ರ ಮುಂಚೆನೆ ಗೊತ್ತಿತ್ತು ಹೊರತು ದೇವ್ರು ಯಾರನ್ನು ಫೋರ್ಸ್ ಮಾಡಿ ಕೆಟ್ಟದನ್ನ ಮಾಡಿಸಲ್ಲ. ಯಾರಾದ್ರೂ ಕೆಟ್ಟದನ್ನ ಮಾಡಿದ್ರು ಸಹ ಅದು ದೇವರ ಚಿತ್ತದ ಮೇರೆಗೆ ಮಾಡಿರಲ್ಲ. ಬಟ್ ಆದ್ರೆ ದೇವರು ಅದನ್ನ ಏನ್ ಮಾಡ್ತಾರೆ, ತನ್ನ ಚಿತ್ತ ನೆರವೇರೋದಕ್ಕೆ ಜನ ಕೆಟ್ಟದನ್ನ ಮಾಡಿದ್ರು ಸಹ ಅದನ್ನ ಒಳ್ಳೇದಾಗಿ ಯಾವ ರೀತಿ ತಿರುಗಿಸಿ ತನ್ನ ಕಾರ್ಯವನ್ನ ದೇವರು ನೆರವೇರಿಸ್ತಾರೆ ಅನ್ನೋದನ್ನ ನಾವಿಲ್ಲಿ ಕಲಿತೇವೆ. ನಾನು ಸಹ ಅದು ಅರ್ಥ ಮಾಡ್ಕೊಂಡಿದ್ದ ಹಂಗೇನೆ. ಎಷ್ಟೋ ಜನ ನಮ್ಗೆ ಕೆಟ್ಟದ್ದು ಮಾಡಬಹುದು, ಕೆಟ್ಟದ್ದು ಮಾಡಿದ್ದಾರೆ. ಅದು ಸೇವೆಯಲ್ಲಿರ್ಬೋದು, ಅದು ಸಂಸ್ಥೆಗಳಲ್ಲಿರ್ಬೋದು, ಸಭೆಗಳಲ್ಲಿರ್ಬೋದು, ಕುಟುಂಬದಲ್ಲಿರ್ಬೋದು. ಬಟ್ ನಾನು ನೋಡಿರೋದು ಒಂದೇನಂತಂದ್ರೆ, ಯಾರು ಏನೇ ಮಾಡಿದ್ರು ದೇವರ ಕೈ ಅಲ್ಲಿದೆ, ತನ್ನ ಉದ್ದೇಶ ದೇವರು ಖಂಡಿತವಾಗಿ ನೆರವೇರಿಸ್ತಾರೆ. ಯಾರು ಸಹ ನಮ್ಗೆ ಕೆಟ್ಟದ್ದು ಮಾಡಕ್ಕಾಗಲ್ಲ. ಅವ್ರು ಮಾಡ್ತಾ ಇದೀವಿ ಅಂತ ಅಂದ್ಕೊಂಡ್ರು ಅವರೆಲ್ಲೋ ಒಂದ್ ಕಡೆ ಒಳ್ಳೇದನ್ನ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಒಂದು 36 ವರ್ಷದ ಸೇವೆಯಲ್ಲಿ ನಾನು ಅನುಭವಿಸಿರೋದು. ಅದು ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಎನ್ಕರೇಜ್ ಆಗಿ ಹೇಳ್ತಾ ಇದ್ದೀನಿ. ಯಾರು ನಿನ್ಗೆ ಕೆಟ್ಟದ್ದು ಮಾಡಕ್ಕಾಗಲ್ಲ, ಆ ಕೆಟ್ಟದ್ದು ಒಳ್ಳೇದಾಗಿಯೇ ತಿರುಗುತ್ತೆ. ಆಮೇಲೆ ಸರಿ, ಇವಾಗ ನೋಡೋಣ 38ನೇ ಅಧ್ಯಾಯ 6ರಿಂದ 11ನೇ ವಚನ. ಯಹೂದನು ತನ್ನ ಚೊಚ್ಚಲ ಮಗನಾದ ಏರನಿಗೆ ತಾಮಾರನೆಂಬ ಹೆಣ್ಣನ್ನು ಮದುವೆ ಮಾಡ್ತಾನೆ. ಆದರೆ ಯಹೂದನ ಚೊಚ್ಚಲ ಮಗನಾದ ಏರನು ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟವನಾದ್ರಿಂದ ಯೆಹೋವನು ಅವನನ್ನ ಸಾಯಿಸ್ತಾನೆ. ಬಳಿಕ ಯಹೂದನು ಓನಾನನಿಗೆ, ನೀನು ನಿನ್ನ ಅತ್ತಿಗೆಯನ್ನ ಮದುವೆ ಮಾಡಿಕೊಂಡು ಮೈದುನ ಧರ್ಮಕ್ಕೆ ಸರಿಯಾಗಿ ನಡೆದು ನಿನ್ನ ಅಣ್ಣನಿಗೆ ಸಂತತಿಯನ್ನು ಹುಟ್ಟಿಸು ಅಂದನು. ಆದರೆ ಓನಾನನು ಈ ರೀತಿ ಆಗುವ ಸಂತಾನವು ತನ್ನದಾಗುವುದಿಲ್ಲವೆಂದು ತಿಳಿದು ಅಣ್ಣನಿಗೆ ಸಂತತಿಯನ್ನು ಹುಟ್ಟಿಸಲಲ್ಲದೆ ತನ್ನ ಅತ್ತಿಗೆಯಲ್ಲಿ ಸಂಗಮ ಮಾಡುವಾಗೆಲ್ಲ ತನ್ನ ವೀರ್ಯವನ್ನು ನೆಲದ ಪಾಲು ಮಾಡುತ್ತಿದ್ದನು. ಈ ನಡತೆ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿದ್ದರಿಂದ ಆತನು ಅವನನ್ನ ಸಾಯಿಸಿದನು. ಆಮೇಲೆ ಯಹೂದನು ಒಂದು ವೇಳೆ ಶೇಲಹನು ತನ್ನ ಅಣ್ಣ ತಮ್ಮಂದಿರಂತೆಯೇ ಸತ್ತಾನೆಂದು ಯೋಚಿಸಿ ತನ್ನ ಸೊಸೆಯಾದ ತಾಮಾರಳಿಗೆ, ನನ್ನ ಮಗನಾದ ಶೇಲಹನು ಪ್ರಾಯಸ್ಥನಾಗುವ ತನಕ ನೀನು ವಿಧಿವೆಯಾಗಿ ತವರು ಮನೆಯಲ್ಲಿರು ಎಂದು ನೆವ ಹೇಳಿದನು.
ಅವಳು ತವರು ಮನೆಗೆ ಹೋಗಿ ಅಲ್ಲೇ ವಾಸ ಮಾಡ್ತಾಳೆ. ಈಗ ಇಲ್ಲಿ ನಾವು ನೋಡ್ತೀವಿ, ಯಹೂದನಿಗೆ 3 ಮಕ್ಕಳಾಗ್ತಾರಲ್ವಾ. ಶೂಗನ ಮಗಳನ್ನ ಮದುವೆ ಮಾಡ್ಕೊಂಡಿರ್ತಾನೆ, 3 ಮಕ್ಕಳಾಗ್ತಾರೆ. 3 ಮಕ್ಕಳಲ್ಲಿ ದೊಡ್ಡ ಮಗ, ಚೊಚ್ಚಲ ಮಗ, ಅವನು ಯಾರು? ಏರನು ಎಂಬುದಾಗಿ. ಸೊ ಅವನಿಗೆ ತಾಮಾರಳನ್ನ ಮದುವೆ ಮಾಡಿಸ್ತಾನೆ. ತಾಮಾರಳು ಅವಳು ಇನ್ನೊಂದು ಸಂತತಿ. ಸರಿ, ಆ ಏರನು ದೇವರ ದೃಷ್ಟಿಯಲ್ಲಿ ಕೆಟ್ಟವನಾಗಿದ್ರಿಂದ ದೇವರೇ ಅವನ್ನ ತೆಗೆದು ಬಿಡ್ತಾರೆ, ಸಾಯಿಸ್ಬಿಡ್ತಾರೆ. ಆವಾಗ ಈ ಯಹೂದನು ಏನ್ ಮಾಡ್ತಾನೆ, ಅವನ 2ನೇ ಮಗನಾದ ಓನಾನನ್ಗೆ ಹೇಳ್ತಾನೆ, ನೋಡಪ್ಪ, ನಿನ್ನ ಅತ್ತಿಗೆ ತಾಮಾರಳನ್ನ ನೀನು ಮದುವೆ ಮಾಡ್ಕೋ, ಯಾಕಂತಂದ್ರೆ ಮೈದುನ ಧರ್ಮಕ್ಕೆ ಸರಿಯಾಗಿ ನಡೆದು ನಿನ್ನ ಅಣ್ಣನಿಗೆ ಸಂತತಿಯನ್ನ ಹುಟ್ಟಿಸು ಎಂಬುದಾಗಿ ಹೇಳ್ತಾನೆ. ಆದ್ರೆ ಓನಾನನ್ ಏನ್ ಮಾಡ್ತಾನೆ, ಅವನು ತನ್ನ ಅತ್ತಿಗೆಯೊಂದಿಗೆ ಸಂಗಮ ಮಾಡುವಾಗ ತನ್ನ ವೀರ್ಯವನ್ನ ನೆಲಕ್ಕೆ ಸುರಿತಾನೆ. ಇದು ದೇವರಿಗೆ ದೃಷ್ಟಿಯಲ್ಲಿ ಕೆಟ್ಟದಾಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ಅಲ್ಲಿ ಅವನಿಗೆ ಸಂತತಿ ಬೇಡ, ಇವನಿಗೆ, ಈ ಓನಾನಿಗೆ ಇದು ನನ್ನ ಸಂತತಿ ಆಗಲ್ಲ, ಅಣ್ಣನ ಸಂತತಿ ಆಗುತ್ತೆ, ಆದ್ರಿಂದ ಇದು ಸರಿಯಿಲ್ಲ ಅಂತೇಳಿ ಅವನು ಈ ಒಂದು ಕೆಟ್ಟ ಕಾರ್ಯವನ್ನ ಮಾಡ್ತಾನೆ. ಸರಿ, ಆವಾಗ ತಂದೆ ಯಹೂದ ಏನ್ ಮಾಡ್ತಾನೆ, ಸರಿನಪ್ಪ, 3ನೇ ಮಗನು ಈ ಶೆಲಾಹನು ಇದೇ ತರ ತೀರೋಗ್ತಾನೆ ಅಂತ ಹೇಳಿ ತಾಮಾರಳಿಗೆ, ಆಗಿನ ಕಾಲದಲ್ಲಿ ಈ ಅಣ್ಣನ ಹೆಂಡತಿಯನ್ನ ತಮ್ಮ ಮಾಡ್ಕೋಬಹುದಾಗಿತ್ತು ಸತ್ತರೆ, ಅಥವಾ ತಮ್ಮ ಸತ್ತರೆ ಇನ್ನೊಂದು ತಮ್ಮ ಮಾಡ್ಕೊಳ್ಬಹುದಾಗಿತ್ತು ಅತ್ತಿಗೆಯನ್ನ. ಅದು ಆ ತರ ನಿಯಮ ಇತ್ತು. ಬಟ್ ಹೀಗಾಗಿ ಈಗ ಶೆಲಾಹ ಎಲ್ಲಿ ಸತ್ತೋಗ್ಬಿಡ್ತಾನೆ, ದೇವರು ಅವನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳಿ ತಾಮಾರಳ ಹತ್ರ ಬಂದು ಅವನೇನ್ ಹೇಳ್ತಾನೆ, ವಂಚನೆಯಿಂದ, ನೋಡು, ಶೆಲಾಹ ಅವನು ಪ್ರಾಯಸ್ಥನಾಗುವವರೆಗೂ ದಯವಿಟ್ಟು ನೀನು ತವ್ರ ಮನೆಗೆ ಹೋಗಿ ಅಲ್ಲಿ ವಿಧವೆ ಆಗಿರು, ಆಮೇಲೆ ನಾನು ನಿನಗೆ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ. ಅದು ಯಹೂದ. ಈ ಗಮನ ಇಡಿ, ಯಹೂದ ಯಾರು? ಯಾಕೋಬನ ಮಗ, ಇಲ್ಲಿ ನೆನ್ಪಿಟ್ಕೊಳ್ಳಿ. ಈಗ ಇಲ್ಲಿ ತನ್ನ ಮಗನಿಗೆ ತಾಮಾರಳನ್ನ ಮದುವೆ ಮಾಡಿ ಕೊಡ್ತಾನೆ. ಏಕೆ ದೇವರು ಅಲ್ಲಿ ಅವನನ್ನ ಸಾಯಿಸ್ತಾರೆ, ಯಾರನ್ನ? ಏರನ್ನ ಎಂಬುದಾಗಿ ನೋಡುವಾಗ, ಶೂಗನ ಮಗಳ ಮುಖಾಂತರವಾಗಿ ಸಂತತಿ ಇರಬಾರ್ದಾಗಿತ್ತು. ದೇವರು ಉದ್ದೇಶಿಸಿದ್ದು ಏನಂತಂದ್ರೆ ಯಹೂದನ ಮೂಲಕವಾಗಿಯೇ ಸಂತತಿ ಬರಬೇಕು, ಆಮೇಲೆ ಆತನ ಮೂಲಕವಾಗಿ, ಆ ಸಂತತಿ ಮೂಲಕವಾಗಿಯೇ ಮೆಸ್ಸಿಯನ್ ಬರಬೇಕೆಂಬುದಾಗಿ. ಸರಿ, ಇದು ಅವನ ಸ್ವಂತ ಇಚ್ಛೆ ಆಗಿತ್ತು, ಆದ್ರಿಂದ ದೇವರು ಅಲ್ಲಿ ಅವನನ್ನ ಸಾಯಿಸಬೇಕಾಗಿರುತ್ತೆ ಎಂಬುದಾಗಿ ನಾವು ನೋಡ್ತೀವಿ. ಅಣ್ಣನ ಹೆಂಡತಿಯನ್ನು ಆಗಿನ ಕಾಲದಲ್ಲಿ ಅಣ್ಣ ಸತ್ತರೆ ಮದುವೆ ಮಾಡಿಕೊಡಬಹುದಾಗಿ ತಮ್ಮ ಅಂತ ನಾನು ನಿಮಗೆ ಹೇಳಿದೆ. ಆದರೆ ಈ ಮೋಶೆ ಧರ್ಮಶಾಸ್ತ್ರದಲ್ಲಿ ಸಹ ಅತ್ತಿಗೆಯನ್ನು ಮದುವೆ ಮಾಡಿಕೊಳ್ಳಬಹುದಾದಂತ ಸಂಪ್ರದಾಯ ಇತ್ತು. ಆದ್ರೆ ಇಲ್ಲಿ ಓನಾನನು ಅತ್ತಿಗೆಯನ್ನು ಮದುವೆ ಮಾಡಿಕೊಳ್ತಾನೆ ತಂದೆಯ ಒಂದು ಫೋರ್ಸ್ ಇಂದ. ಆದರೆ ಓನಾನಲ್ಲಿ ಸಂತತಿ ಆಗೋದಕ್ಕೆ ಒಪ್ಪೋದಿಲ್ಲ. ಸಂತತಿ ಉಂಟಾಗಬೇಕು, ಸಂತಾನ ಉಂಟಾಗ್ಬೇಕನ್ನೋದು ದೇವರ ಇಚ್ಛೆ ಅದು. ಆದ್ರೆ ಅವನು ಆ ದೇವರ ಇಚ್ಛೆಗೆ ವಿರುದ್ಧವಾಗಿ ನಡೆದಿದ್ರಿಂದ ಅಲ್ಲಿ ದೇವರು ಅವನನ್ನ ಸಾಯಿಸ್ತಾರೆ. ಅವನೇನ್ ತಪ್ಪು ಮಾಡಿದೆ ಅವಾಗಲೇ ಓದಿದ್ವಿ ನಾವು, ತಿರ್ಗಾ ನೀವು ಓದಿದ್ರಿ, ಕೇರ್ಫುಲ್ ಆಗಿ ಓದ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಇವಾಗ ಈ ಒಂದು ವಚನ ತೆಗೆದುಕೊಂಡು ಅನೇಕರು ಏನ್ ಮಾಡ್ತಾರೆ ಅಂತಂದ್ರೆ, ಹಾಗಾದ್ರೆ ಕುಟುಂಬದಲ್ಲಿ ಬರ್ತ್ ಕಂಟ್ರೋಲ್ ಮಾಡೋದು ತಪ್ಪು ಎಂಬುದಾಗಿ ಆ ವಾಕ್ಯ ತೆಗೆದುಕೊಂಡು ಎಷ್ಟೋ ಜನ ಏನ್ ಮಾಡ್ತಾರೆ, ಅದು ತಪ್ಪು, ದೇವರ ಮುಂದೆ ದೊಡ್ಡ ದ್ರೋಹ ಎಂಬುದಾಗಿ ಅವರು ಹೇಳ್ತಾರೆ. ದೇವರು ಅವನು ಸಂಗಮ ಮಾಡುವಾಗ ಆ ವೀರ್ಯವನ್ನ ನೆಲಕ್ಕೆ ಚೆಲ್ಲಿದ್ರಿಂದ ದೇವರು ಅವನ್ನ ಸಾಯಿಸಲಿಲ್ಲ. ಆದರೆ ದೇವರು ತನ್ನ ಸಹೋದರನಿಗೆ ಸಂತತಿಯನ್ನು ಉಂಟು ಮಾಡುವುದಕ್ಕೆ ಈ ಓನಾನನು ಒಪ್ಪದೇ ಇದ್ದಿದ್ರಿಂದಲೇ ದೇವರು ಅವನನ್ನು ಸಾಯಿಸ್ತಾರೆ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಏನು ಎಂಬುದಾಗಿ ನಾವು ನೋಡುವಾಗ, ದೇವರು ಇವರಿಬ್ಬರನ್ನ ಸಾಯಿಸುವುದು ಯಾಕೆ ಎಂಬುದಾಗಿ ನಾವು ನೋಡುವಾಗ, ಇವರಿಬ್ಬರು ಸಂತತಿಯನ್ನ ಮುಂದುವರಿಸೋದಕ್ಕೆ ರೆಡಿ ಇರಲಿಲ್ಲ. ಅದಕ್ಕೆ ದೇವರು ಇವ್ರನ್ನ ಸಾಯಿಸಿದ್ದು. ಈಗ ಬರ್ತ್ ಕಂಟ್ರೋಲ್ ವಿಷಯದಲ್ಲಿ
ನಾವು ಅದು ಮಾಡೋ ತಪ್ಪ ಸರಿನಾ ಅನ್ನೋದು ಈ ವಾಕ್ಯಕ್ಕೆ ಅನುಗುಣವಾಗಿ ನಾಳೆ ದಿನ ಅದನ್ನು ಧ್ಯಾನ ಮಾಡೋಣ. ಬಟ್ ಅಲ್ಲಿವರೆಗೂ ದೇವರ ವಾಕ್ಯದಲ್ಲಿ ದೇವರ ನಿಯಮ ಏನಿದೆ, ಪ್ಲಾನ್ ಇದೆ, ಅದಕ್ಕೆ ನಾವು ಕೋಆಪರೇಟ್ ಮಾಡ್ಕೊಂಡು ಹೋಗ್ಬೇಕು. ನಮಗೆ ಏನು ಐಡಿಯಾ ತೋರ್ತದೋ ಅದನ್ನು ಮಾಡಬಾರ್ದು. ಎಷ್ಟೋ ಜನ ನನಗೆ ಹಿಂಗೆ ಐಡಿಯಾ ತೋರ್ತು, ನನಗಿದೇನೋ ಒಂದು ಹೊಳಿತು ಎಂಬುದಾಗಿ ಹೇಳಿ ಮಾಡ್ತಾರೆ. ನೋ 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 ದೇವರ ಮಕ್ಕಳು ಐಡಿಯಾದಲ್ಲಿ ಮುಂದೆ ಹೋಗ್ಬಾರ್ದು. ದೇವರ ಮಕ್ಕಳು ದೇವರ ವಾಕ್ಯದ ತತ್ವಕ್ಕನುಗುಣವಾಗಿ ಮುಂದೆ ಹೋಗ್ಬೇಕು. ಇಲ್ಲಿ ಏರನ್ನು ಮತ್ತೆ ಓನಾನನ್ ಇವರಿಬ್ರಿಗೆ ಐಡಿಯಾ ಬರ್ತದೆ. ಆ ಐಡಿಯಾ ದೇವ್ರ ಮುಂದೆ ನಡೆಯಲ್ಲ. ನೀನ್ ಎಷ್ಟೇ ಬ್ರೈಟ್ ಆಗಿರು, ನೀನ್ ರೈಟ್ ಅಲ್ಲ ಅಂತ ನಿಂಗೆ ಗೊತ್ತಿರ್ಬೇಕು. ಗಾಡ್ಸ್ ವರ್ಡ್ ಈಸ್ ರೈಟ್ ಅಂಡ್ ಪರ್ಫೆಕ್ಟ್. ದೇವರ ವಾಕ್ಯ ಮಾತ್ರವೇ ಪರ್ಫೆಕ್ಟ್. ಆದ್ರಿಂದ ಆತನ ವಾಕ್ಯಕ್ಕೆ ಅವಿಧೇಯರಾಗಿ ನಾವು ನಡೆಯುವಾಗ, ಪ್ರಿಯ ದೇವರ ಮಕ್ಕಳೇ, ಖಂಡಿತವಾಗಿ ಅದರ ಕಾನ್ಸಿಕ್ವೆನ್ಸಸ್ ಇರ್ತದೆ. ಸರಿ ಇರಲಿ, ನಂಗೆ ಗೊತ್ತಿಲ್ಲ ಯಾವ ವಿಷಯದಲ್ಲಿ ನೀವು ದೇವರ ವಾಕ್ಯದ ತತ್ವಕ್ಕೆ ವಿರುದ್ಧವಾಗಿ ನಡೀತಾ ಇದ್ದೀರಾ. ಸರಿಪಡಿಸ್ಕೊಳ್ರಿ. ಅದನ್ನು ನೀವು ಸರಿ ಮಾಡ್ಕೊಳ್ಳುವಾಗ ನೀವು ಕಳ್ಕೊಂಡದನ್ನ ದೇವರು ನಿಮಗೆ ಕೊಡ್ತಾರೆ. ಭಯಪಡಬೇಡಿ, ನಿರಾಸೆ ಆಗಬೇಡಿ, ಕಂಡೆಮ್ ಮಾಡ್ಕೊಳ್ಬೇಡಿ. ಬಟ್ ಡೋಂಟ್ ವಾಕ್ ಅಗೇನ್ಸ್ಟ್ ಗಾಡ್ಸ್ ವರ್ಡ್ ಪ್ರಿನ್ಸಿಪಲ್. ನಾನು ನೀನು ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ, ದೇವರ ವಾಕ್ಯದ ತತ್ವಗಳಿಗೆ ವಿರುದ್ಧವಾಗಿ ನಡೆಯದ ಹಾಗೆ ದೇವರು ತಾನೇ ನಮ್ಮೆಲ್ಲರನ್ನು ಕಾಪಾಡಲಿ. ಆಮೇನ್. ಈಗ ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರೇ, ನಿಮಗೆ ಸ್ತೋತ್ರ. ಹೌದು ಸ್ವಾಮಿ, ಏರನು ಓನಾನನು ಮಾಡಿದ ಹಾಗೆ ನಾವು ಮಾಡಬಾರ್ದು. ತಂದೆ ಆದವರೇ ಸ್ವಾಮಿ, ನಾವು ಬಹಳ ಎಚ್ಚರಿಕೆಯಿಂದ ನಿನ್ನ ವಾಕ್ಯದ ತತ್ವಗಳಿಗೆ ಅನುಗುಣವಾಗಿ ನಮ್ಮ ಜೀವಿತ, ಕುಟುಂಬ ಜೀವಿತ, ಕೆಲಸ, ಬಿಸ್ನೆಸ್, ಸಭೆ ಜೀವಿತ, ಆತ್ಮಿಕ ಜೀವಿತವನ್ನ ನಾವು ಹಿಂಬಾಲಿಸ್ಲಿಕ್ಕಾಗುವಂತೆ ಕೃಪೆ ಕೊಡು ದೇವರೇ ಸ್ವಾಮಿ. ಈ ಸಂದರ್ಭದಲ್ಲಿ ಎಷ್ಟೋ ಜನ ಸ್ವಾಮಿಯನ್ನು ನಂಬೋದಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಅವರಾಗವರೇ ಹೇಳೋದು ದೇವರು ಒಬ್ಬನೇ, ನಾಮ ಹಲವು ಎಂಬುದಾಗಿ. ಆದರೆ ಅದು ದೇವರ ವಾಕ್ಯ ಅಲ್ಲ. ಒಬ್ಬನೇ ಸತ್ಯ ದೇವರಾಗಿರುವಂತ ಯೇಸು ಕ್ರಿಸ್ತನ ನಂಬುವುದೇ ನಿತ್ಯ ಜೀವ ಅನ್ನೋದು ನಿನ್ನ ವಾಕ್ಯ ಹೇಳ್ತದೆ. ಜನರ ಐಡಿಯಾಗಳು ಬೇರೆ ಎಲ್ಲ ಇರ್ಬೋದು, ಆದರೆ ನಿನ್ನ ವಾಕ್ಯನೇ ಪರಲೋಕದಲ್ಲಿ ಅದರ ಪ್ರಿಂಟ್ ಇದೆಪ್ಪ. ನಿನ್ನ ವಾಕ್ಯದ ಪ್ರಕಾರ ಎಲ್ಲರ ನಡೆಯುವ ಹಾಗೆ ಕೃಪೆ ಕೊಡು. ಯೇಸುವಿನ ಹೆಸರು ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಮಾತ್ರವಲ್ಲದೆ ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಜನ್ಮದಿಂದ ದೇವಪುತ್ರನಾದೇನು, ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು.
ಸ್ವರ್ಗಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ